ಏನು ಹೇಳೋದಣ್ಣ, ಬಾಸ್ ಮೂವಿ ಎಷ್ಟು ಸಲ ನೋಡ್ರು ಬೇಜಾರೇ ಆಗಲ್ಲ. ಇನ್ನೊಂದು 50 ಸಲ ಬರೋಣ ಅನಿಸ್ತದೆ. ಸಕ್ಕತ್ ಇಷ್ಟ ಆಗ್ಬಿಟ್ಟೈತೆ. ಕಣ್ಣಲ್ಲಿ ನೀರು ಬಂದ್ಬಿಡ್ತಾಣ ಬಾಸ್ ನೋಡಿ. ಅದಕ್ಕೆ ಬಾಸ್ ಮನೆ ಹತ್ರ ಹೋಗ್ತಾ ಇದೀವಿ ನೋಡ್ಕೊಂಬರೋದು ಬಾಸ್ನ. ಸೂಪರ್ ಆಯ್ತು, ಎಲ್ಲ ಬಂದು ನೋಡ್ರಿ. ತುಂಬ ಚೆನ್ನಾಗಿದೆ. ಸವಾಲು ಹೇಳಿದ್ದಾರೆ ಸರ್, ನಾನೇ ತುಂಬ ಚೆನ್ನಾಗಿದೆ ಬಾಸ್ ಮೂವಿ. ರೈತರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಬಂದು ಎಲ್ಲ ನೋಡಿ. ಚೆನ್ನಾಗಿದೆ ಬ್ರೋ. ನಾನು ಡಿ ಬಾಸ್ ಫ್ಯಾನ್ಸ್ ಪಕ್ಕ, ಬೇರೆ ಫ್ಯಾನ್ಸ್ ಯಾರೂ ಇಲ್ಲ. ನೋಡ್ತೀನಿ ಕನ್ನಡ ಫಿಲಮು, ಆದರೆ ನನಗೆ ಬುದ್ಧಿ ಬಂದಂಗಿದೆ ಕಲಾಸಿಪಾಳ್ಯದಿಂದ ನೋಡ್ತಾ ಇದ್ದೀನಿ. ಲೈಕ್ ಡಿ ಬಾಸ್ದು 55 ಮೂವಿ ಇದೆಯಲ್ಲ, ಲೈಕ್ ಒಂಥರ ಬೇರೆ ರೇಂಜಿಗೆ ಒಂಥರ ಡಿ ಬಾಸ್ ಬಂದ್ಬಿಟ್ಟು ಒಂಥರ ಬಂಡೆ ಇದ್ದಂಗೆ. ಆ ಬಂಡೆನ ಕೆತ್ತವನು ಇರಬೇಕಪ್ಪ ಚೆನ್ನಾಗಿ. ಸೊ ಈ ಥರ ತರುಣ್ ಥರ ಆ ಥರದವ್ರು ಇದ್ದರೆ ಈ ಥರ ತುಂಬ ಹೇಳೋಕ್ಕಾಗ್ತಿಲ್ಲ, ಕಣ್ಣಲ್ಲಿ ನೀರು ಬರುತ್ತೆ ಕೆಲವು ಸೀನ್ಗಳು ನೋಡಿದ್ರೆ. ಲೈಕ್ ಈಗ ಹೇಳ್ತಾರಲ್ಲ, ಕಂಟೆಂಟ್ ಇಲ್ಲ ಡಿ ಬಾಸು ಹಂಗೆ ಹಿಂಗೆ ಅದು ಇದು ಅಂತ. ಅಂಥವ್ರು ಬಂದು ನೋಡಿ ಫಿಲಮ್ನ. ಇವಾಗ ತೆಗ್ದಿದ್ದಾರೆ ತಾನೇ, ಬಂದು ನೋಡಿ. ಏನಕ್ಕಾಗಲ್ಲ ನಿಮ್ಮ ಕೈಲಿ. ಮಾತೆದ್ದರೆ ಕೆ ಜಿ ಎಫ್ ಏನು ಸರ್ VFX ಬಂದು ನೋಡಿ. ಇದರಲ್ಲಿ ನ್ಯಾಚುರಲ್ ಸ್ಟೋರಿ. ನಾನು ಚಾಮರಾಜನಗರದವನೇ, ಆ ಸ್ಟೋರಿ ಆಗಿರೋದು ಆ ಕಡೆನೇ. ಆದರೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ VFX ಮಾಡೋದು ಒಂದೇ. ಒಂದು 3 ಫೈಟ್ ಇದೆ ಸರ್ ಇದರಲ್ಲಿ. ಆ ಫೈಟ್ನ ಬೇರೆ ಹೀರೋಗೆ ಚಾಲೆಂಜ್ ಮಾಡ್ತೀವಿ, ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸಾಗಿ ಚಾಲೆಂಜ್ ಮಾಡ್ತೀವಿ. ಯೋಗ್ಯತೆ ಇದ್ದರೆ ಮಾಡಲಿ ಆ ಥರ 3 ಫೈಟು. ಬೇರೆ ಏನು ಬೇಡ, 3 ಫೈಟ್ ಮಾಡಲಿ ಸಾಕು ಅವ್ರ ಯೋಗ್ಯತೆ ಇದ್ದರೆ. ಹಾಂ ಬೇರೆ ಡೈರೆಕ್ಟ್ ಉಪಯೋಗಿಸ್ಕೊಂಡಿಲ್ಲ. ಡಿ ಬಾಸ್ನ ಈ ಥರ ಮಾಡಿದರೆ ಇದಕ್ಕಿಂತ ಅಪ್ನಾಗಿರೋದು. ಹೆಂಗೆ ಎಕ್ಸಾಂಪಲ್ ಸಮುದ್ರದಲ್ಲಿ ನೀರು ಕಮ್ಮಿ ಆಗಲ್ಲ, ಅದೇ ಥರ ಕರ್ನಾಟಕದಲ್ಲಿ ಡಿ ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಇದಕ್ಕಿಂತ ಅಪ್ನಂಗಿರುತ್ತೆ, ಇನ್ನೂ ಒಂದು 2 ಲೆವೆಲ್ ಮೇಲೆ ಹೋಗುತ್ತೆ ಹೊರತು. ಆದರೆ ಕೆಲವು ಡೈರೆಕ್ಟ್ರ್ ಯೂಸ್ ಮಾಡ್ಕೊಂಡಿಲ್ಲ, ದುಡ್ಡುಗೋಸ್ಕರ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಟೋರಿಗೆ ಅಂತ ಯೂಸ್ ಮಾಡ್ಕೊಂಡಿದ್ರೆ ಇದಕ್ಕಿಂತ ಅಪ್ನಾಗಿ ಮೂವಿ ಇನ್ನೂ ಬಂದಿರೋ ಡಿ ಬಾಸ್ದು. ಸೊ ಇದು ಚೆನ್ನಾಗಿದೆ, ಡಿ ಬಾಸ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಯೂಸ್ ಮಾಡ್ಕೊಳ್ಳೋ ರೀತಿ ಇರಬೇಕಲ್ಲ, ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ಇದರಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ. ಸಕ್ಕತ್ತಾಗಿದೆ ಸರ್ ಫಿಲಿಮ್, ಮಾತ್ರ ಸೂಪರ್ ಫೈನ್. ಎಲ್ಲ ಇಷ್ಟ ಆಯಿತು. ಮತ್ತು ರೈತರ ಬಗ್ಗೆ ಕೊಟ್ಟಿರೋ ಸಂದೇಶ, ಮತ್ತು ಇದು ಜಾತಿ ಬಗ್ಗೆ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ. ದರ್ಶನ್ ಆ್ಯಕ್ಟಿಂಗ್ ಮಾತ್ರ ಈ ಫಿಲಿಮಲ್ಲಿ ಸೂಪರ್ ಆಗಿದೆ. ಫೈಟ್ ಸೀನು ಮತ್ತು ಸಖತ್ತು, ನೋಡಿದ್ರೆ ಒಳ್ಳೆ ಬಾಡಿ ಶೇಕ್ ಆಗುತ್ತೆ ಇವರು. ಸೂಪರ್ ಡೈರೆಕ್ಷನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ, ಒಂದು ಚೂರು ಮಿಸ್ ಮಾಡಿಲ್ಲ ಎಲ್ಲರೂ ಫಿಲಿಮ್. ಬೆಂಕಿ ಮೂವಿ ಸರ್, ಸೂಪರ್ ಮೂವಿ. ತುಂಬ ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ದರ್ಶನ್. ಸ್ಟೋರಿನೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಇಷ್ಟು ವರ್ಷ ರಿಲೀಸ್ ಆಗಿರೋದ್ರಲ್ಲಿ ಇದರಲ್ಲಿ ನಂಬರ್ 1 ಫಿಲ್ಮ್ ಬಿಡಿ ಸರ್ ದರ್ಶನ್. ತರುಣ್ ಅವರು ಸೂಪರ್ ಸರ್, ಸೂಪರ್ ಸ್ಟೋರಿ, ಸೂಪರ್ ಕಮ್ ಬ್ಯಾಕ್. ಸೊ ತುಂಬ ಚೆನ್ನಾಗಿದೆ. ನನಗೆ ದರ್ಶನ್ ಅವ್ರದ್ದು ಖಡಕ್ಕು ಸೂಪರ್ ಪರ್ಫಾರ್ಮೆನ್ಸು. ತರುಣ್ ಸುಧೀರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಕು ಅವ್ರ ಫಿಲಮ್ ಎಲ್ಲ ನೋಡಿದ್ದೀನಿ ನಾನು, ಚೆನ್ನಾಗಿದೆ. ಚೌಕಾಯಿಂದ ಹಿಡಿದು ರಾಬರ್ಟು, ಈ ಫಿಲಮ್ ಆಗಲಿ ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಫಿಲಮು. ಹಳ್ಳಿಯಲ್ಲಿ ಯಾವ ರೀತಿ ಆಗಿನ ಕಾಲದಲ್ಲಿ ಜಾತಿ ಧರ್ಮ ಎಲ್ಲ ನೋಡ್ತಾಯಿದ್ರು, ಜಮೀನ್ದಾರು ಬಡವರು ಅವರು ಇವ್ರನ್ನ ಹೆಂಗೆ ನೋಡ್ತಿದ್ರು ಅದೆಲ್ಲ ಕರೆಕ್ಟಾಗಿ ತೋರಿಸ್ಕೊಟ್ಟಾರೆ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ ಬಾಸ್ ಮೂವಿ. ಎಷ್ಟು ಸಲ ಬಂದು ನೋಡ್ರು ಬೇಜಾರೇ ಆಗಲ್ಲ. ತುಂಬ ಚೆನ್ನಾಗಿದೆ ಮೂವಿ. ಉಳುವನೆ ಭೂಮಿ ಒಡೆ ಅಂತೇಳಿ ಒಂದು ಇಂದಿರಾ ಗಾಂಧಿಯವ್ರು ಮಾಡಿದ್ದನ್ನ ಇವಾಗ ತೋರಿಸಿದ್ದಾರೆ, ಮತ್ತೆ ತೋರಿಸಿದ್ದಾರೆ. ರೈತರ ಬಗ್ಗೆ ಒಂದು ಒಳ್ಳೆ, ರೈತರು ಈ ಸಮಾಜಕ್ಕೆ ತುಂಬ ಇಂಪಾರ್ಟೆಂಟ್ ಆದರು. ರೈತರು ಬೆಳೆದ್ರೇ ಇವತ್ತು ಬೆಳೆ ನಾವು ಅನ್ನ ಉಣ್ಣಕ್ಕಾಗೋದು. ಅದರಿಂದ ತುಂಬ ಚೆನ್ನಾಗಿದೆ ಮೂವಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿಲಿ. ಹಂಗೆ ಜಾತಿ ಬಗ್ಗೆನೂ ಹೇಳಿದ್ದಾರೆ. ಜಾತಿ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ ಅಂತ ತೋರಿಸಿದ್ದಾರೆ. ಬಾಸ್ ಮೂವಿ ತುಂಬ ಚೆನ್ನಾಗಿದೆ, ಬಂದು ನೋಡಿ ಎಲ್ಲ.